ಆಕ್ಷಿ. ಯಪ್ಪ ದೇವ್ರ, ನನ್ನ ಹೆಂಡತಿ ಮನ್ಯಾಗ ಇಲ್ದರ ನನ್ನ ಜೀವನ ಆರಾಮ ಇರ್ತತ್ ನೋಡು. ಆಕೆ ಮನ್ಯಾಗ ಇದ್ಲಂದ್ರ ಇಟ್ಟೋ ತನಕ ಮಕ್ಕೊಳಕ್ ಬಿಟ್ಟಾಳ ನನ್ನ. ಹೇಳ್ರಿ ಮಧ್ಯಾಹ್ನ ಇಟ್ಟೊತ್ ಮಕ್ಕೋಬಾರ್ದು, ಆದಕತಿ ಇದಕತಿ, ನಿಮ್ ಹೊಟ್ಟಿ ನೋಡ್ರಿ ಮಧ್ಯಾಹ್ನ ಮಕ್ಕೊಂಡ್ ಹೊಟ್ಟಿ ಬಂದೈತಿ, ಹಂಗಾತು ಹಿಂಗಾತು ಅಂತ ತಲಿ ತಿಂದು ಇಡ್ತಾಳ ಮಾರಾಯ. ಅಂತ ಹೆಂಡತಿ ಸಿಕ್ಬಿಟ್ಟಾಳ ನನಗ್. ಇನ್ ಯಾಯಾ ಜನ್ಮಕ್ಕೂ ಅಂತ ಹೆಂಡತಿ ಬ್ಯಾಡ ಪಾಯಪ್ಪ ದೇವ್ರ, ಒಟ್ಟ ಬ್ಯಾಡ ನನಗ್. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಂದ್ರಿ? ಅಯ್ಯೋ, ನನ್ ಹೆಂಡತಿ ಯಾವಾಗ ಬಂದಾಳು? ಏನ ಈಗ ಬಂದೇನ? ಬನ್ನಿ ಬನ್ನಿ, ನಾ ಯಾವಾಗ ಬಂದ್ರ ನಿಮಗೇನ? ಪಾಪ ಏನೋ ಮಾತಾಡಕತ್ತಿದ್ರಲ್ಲ, ಏನಂದ್ರಿ? ಇನ್ನೊಂದ್ಸಲ ಹೇಳ್ರಿ. ನಾ ಏನನ್ನೆ ಮರಾಯಣ? ನಾನು ಅದನ್ನ ಕೇಳಕತ್ತೇನ್ರಿ. ನೀವ್ ಏನ್ ಅಂದೇರಂತನ ಕೇಳಕತ್ತೇನ. ಏನೋ 7 ಜನ್ಮಕ್ಕೂ ಇಂತ ಹೆಂಡತಿ ಬೇಡ ಏನೋ ಅಂದಂಗಿತ್ತು. ನಾವು ಮಾರಾಯ, ನಡಿ ನಿನ್ನು ಮೊದಲ ಕಿವಿ ಚೆಕ್ ಮಾಡಿಸ್ಕೊಂಬರುನಂತ ಡಾಕ್ಟರ್ ಕಡೆ ಹೋಗುನು. ನಡಿ, ಬಿಡೋದು ಬಿಟ್ಟು ಮೊದಲು ಎಲ್ಲಿ ಉಸಾಬರಿ ಅತ್ತಾಗಿ. ಮೊದ್ಲ ನೀ ನಿಂಬಾಟ ನನಗ್ ಜೀವನ ಮಾಡೋದ ವಜ್ಜಗೈತಿ. ಅದ್ರಾಗ ನಿನ್ನ ಒಟ್ಟು ಕಿವಿ ಡಮಾರ್ ಅಂದ್ರ ನಾ ಒಂದ್ ಹೇಳಿರ ನೀ ಒಂದ್ ಅಂತಿ, ನಾ ಏತಿ ಅಂದ್ರ ನೀ ಪ್ರೀತಿ ಅಂತಿ, ನಾ ತೇಗೂರ್ ನೋಡಂದ್ರ ನೀ ಬೋಗೂರ್ ನೋಡ್ತಿ. ಎಲ್ಲಿ ಉಸಾಬರಿ ಮಾರಾಯ? ಈಗ ನಿನ್ ಜೋಡಿ ನನಗ ಗುದ್ದಾಡಕ್ ಆಗುದಿಲ್ಲ. ನಡಿ ಮೊದಲು ದವಾಖಾನಿಗೆ ಹೋಗಿ ಬರ್ನು. ಡ್ರಾಮಾ ನನ್ನ ಮುಂದ, ಅದು ನನ್ನ ಮುಂದನ ಡ್ರಾಮಾ ಮಾಡ್ತೀರೇನ? ಇಲ್ಲ ಮಾರಾಯ, ಕರೆಯದಕ್ಕೆ ಕಾಲ ಇಲ್ಲ ನೋಡಿ. ನನ್ನಂತ ಕರೆ ಮನುಷ್ಯರಿಗೆ ಕಾಲ ಅಲ್ಲಿದ. ಕರೆ ಹೇಳಿರ್ ನಂಬಂಗಿಲ್ಲ ಅಂದ್ರ ಏನ್ ಮಾಡೋದು? ನೋಡ್ರಿ, ನೀವ್ ಏನ್ ಅಂದಿರ ನನಗ್ ಕೇಳಿಸೈತೆ. ಆ ಕೇಳಿಸಿದ ಮೇಲೆ ಹಿಂಗ್ ನಾಟಕ ಮಾಡ್ರಿ, ನಾ ಸುಮ್ಮಿರಾಕಿಲ್ಲ. ಅಲ್ಲೋ ಮಾರಾಯ, ಯಾಕೋ ನನಗ ಅಂಜಿಕ್ ಬರಾಕತ್ ಬಿಡು. ನಿನ್ನ ಪೂರ ಕಿವಿ ಡಮ್ ಡಮಾರ ಅಂದ್ಬಿಟ್ಟವ್. ನನ್ನ ಕಿವಿ ಡಮರ ಅಂದವನತ್ತೀರಿ. ಹಂಗಾರ ನೀವ್ ಏನಂದ್ರಿ ಹೇಳ್ರಿ? ನಾನು ಆ ದೇವ್ರಿಗೆ ಕೈ ಮುಗಿದ ಬೇಡ್ಕೊಳಕತ್ತಿದ್ನಿ. ಏನ್ ಬೇಡ್ಕೊಳಕತ್ತಿದ್ರ? ಏನ ನೀನು ಮನ್ಯಾಗಿರಾಕಿಲ್ಲಲ್ಲ, ನನಗ್ ಒಟ್ಟ ಜೀವ ಗಮಸಾತಿರ್ಕಿಲ್ಲ. ಖಾಲಿ ಕುಂತ ಇಲ್ಲೇ ಪಲ್ಲಂಗ್ ಮೇಲೆ ಬಂದ್ ಕುಂತ್ನ್ಯಾ, ಬಂದ ನೀದ್ ಹತ್ತಿ ಬಿಟ್ಟತ್ ನೋಡು. ನೋಡ್ರಿ, ನೀವ್ ಏನಾರ ಹೇಳಿ ನನ್ನ ಮಾತ್ ಮರ್ಸ್ಬೇಡ್ರಿ. ನೀವ್ ಏನ್ ಅನ್ನಕತ್ತಿದ್ರಿ ಅಂತ ಸರಳ ಒಪ್ಕೋರಿ, ಅಂದಾಗ್ ಬಿಡ್ತಾನ ನಿಮ್ಮನ್ನ. ಅಷ್ಟೋ ಮಟನೂ ಬಿಡೋದಿಲ್ಲ. ಒಗ್ಗೋ ನವನ ಹೇಳೋ ಮಟ ಪುರ್ಸತ್ತಿಲ್ಲ ನೋಡ್ ನೀನು. ಹೇಳ್ರಿ. ಅದ ಬಂದ ಮಕ್ಕೊಂಡಿನ್ಯ, ನಿದ್ದೆ ಹತ್ತಿ ಬಿಟ್ಟಿತ್ತ. ಒಮ್ಗಿಲೆ ಸೀನ್ ಬಂದ್ಬಿಡ್ತ, ಅಕ್ಷಯ್ ಅಂತ ಹೇಳಿ ಎಚ್ಚರ ಆಗ್ಬಿಡ್ತ ನೋಡು. ಎಚ್ಚರ ಆಗಿ ಎದ್ದ ಕುಂತ ನೋಡ್ದನು, ನೀ ಮತ್ತೂ ಬಂದೇ ಇಲ್ಲ. ಮನ್ಯಾಗ ನಾ ಒಬ್ಬವ ಅದನು. ನನ್ ಹೆಂಡಂತೂ ಮನ್ಯಾಗಿಲ್ಲ, ಎಲ್ಲೇ ಹೋಗಿದಾಳು, ಅತ್ತ ಹಾಳಾಗಿ ಹೋಗ್ಲಿ ಬಿಡು, ನಾ ಒಬ್ಬ ಮನ್ಯಾಗ ಮಹಾರಾಜನಂಗಿರ್ತಾನೋ ಅಂತ ಅನ್ಕೋಕತ್ತಿದ್ರೆ ಹೌದಿಲ್ಲ? ಮನಸ್ಸಿನ ಮಾತು ಗೊತ್ತಾಗ್ಬಿಡ್ತಾವ ಹೆಂಡತಿಗಳಿಗೆ. ಏನಂದ್ರಿ? ಎಲ್ಲರ ಉಂಟ ಏನ ಮಾರಾಯಣ. ಎದ್ದು ಕೂತ್ ನೋಡ್ತಾನ, ನೀ ಕಾನ್ಸವ ಅಲ್ಲಿ. ನನಗಂತೂ ಭಾಳ ಬೇಜಾರಾತ್ ಬಿಡು. ಅಯ್ಯಪ್ಪ ಶಿವನ ಸಿದ್ಧಾರೂಢ, ನಮ್ಮಪ್ಪ ನನ್ನ ಬಂಗಾರದಂತ ಹೆಂಡತಿ ಮನ್ಯಾಗಿದ್ರ ನನಗೇನೂ ಬೇಡ. ಹಾಡೈತಲ್ಲ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ದೊಡ್ಡ ಸಿಪಾಯಿ ಅಂಥೇಳಿ ನನ್ನ ಹೆಂಡತಿಲ್ಲದ ಮನ್ಯಾಗ ನನಗಿರಕ್ಕಾಗೋದಿಲ್ಲ. ಅಂತ ಹೆಂಡತಿನ ನನಗೆ 7 ಜನ್ಮಕ್ಕನು ಆಕಿನ ನನಗ ಹೆಂಡತಿಯಾಗೆ ಡೊಡು ಅಂಥೇಳಿ ಬೇಡ್ಕೊಂಡ್ಬಿಟ್ನಿ. ನನಗೆ ಹೆಂಡತಿಯಾಗೆ ಏನೋ ಡುಡು ಅಂದ್ರಲ್ಲ? ಅಯ್ಯಯ್ಯೋ, ಈ ಸಲನೂ ಕೇಳಿಸ್ಲಿಲ್ಲ ನಿನಗ? ನೋಡ್ರಿ, ನಾಟಕ ಮಾಡ್ಬೇಡ್ರಿ. ನೀವು ಡುಡು ಅಂದದ್ದು ನನಗೆ ಕೇಳಿಸಿಲ್ಲ ಅಂತ ತಿಳ್ಕೊಂಡಿರೇನ? ಅಯ್ಯೋ ಇಲ್ಲ ಮಾರಾಯಣ, ನಾ ಏನ್ ಅಂದಣ್ಣಿ? ನೀ ಏನ್ ನನ್ನ ಮೇಲೆ ಸುಳ್ಳ ಅಪೋದರ್ಸಕತ್ತಿ ನೋಡು. ನನಗ ಕೇಳಿಸತ್ತನ? ಹಂಗಾರ ಆತು, ಇನ್ನೊಂದ್ಸಲ ಹೇಳ್ರಿ ನೋಡೋಣ. ಬರೀ ಒಂದ್ಸಲ ಯಾಕ, ಇನ್ನ 100 ಸಲ ಹೇಳಂದ್ರು ಬೇಕಾದ್ರೆ ಹೇಳ್ತಾನು. ಯಪ್ಪ ದೇವ್ರ ಶಿವನ ಸಿದ್ಧಾರೂಢ, ನಮ್ಮಪ್ಪ ನನಗ ಬಂಗಾರದಂತ ಹೆಂಡ್ತಿನ ಕೊಟ್ಟಿದಿ. ಅಂತ ಹೆಂಡ್ತಿನ ನನಗ 7 ಜನ್ಮಕ್ಕನು ಆಕಿನ ನನಗ ಹೆಂಡ್ತಿಯಾಗೆ ಡು ಅಂತ ಕೇಳ್ಕೊಂಡ್ಬಿಟ್ನಿ. ಅಯ್ಯಯ್ಯೋ, ಏನ್ರಿ ಇದು? ನೀವ್ ಅಂದಂಗ ನನ್ನ ಕಿವಿನ ಡಮರ್ ಅಂದ್ಬಿಟ್ಟವನ? ನಂಬಿಳ್ ಏನ್ರಿ ನೀವ್ ಆ ಕಡೆ ಹೊಳ್ಳಿ ಅಂತ ನನಗೇನ್ ಗೊತ್ತಾಗಬೇಕು? ಹೂನ ಮಾರಾಯಣ, ಯಾಕೋ ನನಗ ನಿನ್ನ ಕಿವಿ ನನ್ನ ಡಮಾರ್ ಅಂದ ಅನ್ಸಾಕತ್ತತೆ. ಅಯ್ಯೋ ರೀ, ಹಂಗೆಲ್ಲ ಅನ್ನಕ್ ಹೋಗ್ಬೇಡ್ರಿ, ನನ್ನ ಮನಸ್ಸಿಗೆ ಬಾಳ ಬೇಜಾರಾಕತ್ರಿ. ಆತ್ ತಗೋ, ನಾ ಅನ್ನೋದಿಲ್ಲ, ನೀನು ಬೇಜಾರ್ ಮಾಡ್ಕೋಬೇಡ.
ಅಯ್ಯಯ್ಯ ಏನ್ರಿ ಇದು ಹಿಂಗಾಗಿ ಹೋತು. ನಾಂಗಾರ ನಾಳೆ ಸಾವಿತ್ರಿ ಮನಿ ಓಪನಿಂಗ್ ಯಾ ಸೀರೆ ಉಟ್ಕೊಂಡು ಹೋಗೋದು ಆಯಾರ ಏನು ಒಯ್ಯೋದು ಅಂತ ಕೇಳಾಕ ಹೋಗ್ಬೇಕಂತ ಹೊಂಟೀನ್ರಿ. ಆಮೇಲೆ ನೆನಪಾತ ಮನೆ ಹೊಸ ಸೀರೆ ತಗೊಂಡನಲ್ಲ ಅದನ್ನ ಹೋಗಿ ಅತ್ತ ಕಮಲ ಹೊಕ್ಕಕ್ಕೆ ತೋರಿಸಿ ಇದನ್ನ ಉಟ್ಕೊಂಡು ಬರ್ಲೇನ್ವಾ ಅಂತ ಕೇರಾತು ಅಂತ ಹೇಳಿ ಸೀರೆ ಒಯ್ಯಾಕಂತ ಬನ್ನಿ. ನೀವು ನೋಡ್ರ ಹಿಂಗನ್ನಕತ್ ಬಿಟ್ಟಿರಿ. ಏನ್ ಮಾಡುದ್ರಿ ನಾಳೆ ನಾ ಹೆಂಗ್ ಹೋಗ್ಲಿ? ಅಯ್ಯ ಅದಕ್ಕೇನಕ್ಕತಿ ಇಷ್ಟು ದಿನ ಹೆಂಗೆ ಹೋಗಿದ್ದು ಎಲ್ಲ ಕಡೆ ಹಂಗೆ ನಾಳೆನೂ ಹೋಗಿ ಬಂದ್ರತ್ತಗೋ. ನಾನು ಬರ್ತಾನು ಹೋಗಿ ಬರೋಣಂತ. ಹಂಗಲ್ರಿ ನನಗ ಕಿವಿ ಕೇಳಿಸುವಲ್ಲು ಅನ್ನಕತ್ತಿರಲ್ಲ. ನಾಳೆ ಅಲ್ಲಿ ಮತ್ತೆಲ್ಲರೂ ಮಾತಾಡ್ಸಿರ ನನಗೆ ಕೇಳಿಸ್ಲಿಲ್ಲ ಅಂದ್ರೆ ಮಂದ್ಯಾಗೆಲ್ಲ ನಂದು ಅಸಹ್ಯ ಆಗುಲ್ಲೇನ್ರಿ? ನಾ ಯಾವ ಮುಖ ಇಟ್ಕೊಂಡ ಅಲ್ಲಿ ಬರ್ಲಿ? ಪಾಪ ಪೂರ ನಂಬೇ ಬಿಟ್ಟತಿ. ನಾ ಬರ್ತಾನಲ್ಲ ನಿನ್ನ ಜೋಡಿ. ನಾ ಇರುವಾಗ ನೀ ಎದಕ್ಕೆ ಚಿಂತೆ ಮಾಡ್ತಿ? ನಿನ್ಗೆ ಯಾರ ಏನರ ಕೇಳಿರು ನಾ ಅದಕ್ಕೆ ಉತ್ತರ ಕೊಡ್ತೇನೆ ತಗೋ. ಅಲ್ಲಿ ಯಾರಿಗೂ ಗೊತ್ತಾಗ್ಲಂಗ ನಾ ನೋಡ್ಕೋತೇನಂತ. ಹೌದ್ರಿ ಆಯ್ತು ತಗೋರಿ. ಅಲ್ರಿ ನನ್ನ ಕಿವಿ ಚಲೋನ ಇದ್ದುವಲ್ಲ ಒಮ್ಮೆಮ್ಗಿಲೆ ಹಿಂಗ್ಯಾಕ್ ಬಂದದು ರೀ? ಅದು ಏನು ಒಂದೊಂದ್ಸಲ ಹಂಗೆ ಅಕ್ಕಾವ. ಅದಕ್ಕೆ ಯಾರು ಏನು ಮಾಡಕ್ಕಾಕತಿ? ಯಪ್ಪ ದೇವ್ರ, ಬೀಸುದೊನ್ನಿ ತಪ್ಪಿಸ್ಕೊಂಡ್ರ 100 ವರ್ಷ ಆಯುಸ್ ಅಂತ ಹೇಳಿ ಒಂದು ಸುಳ್ಳು ಹೇಳಿ ಈಗ ತಪ್ಪಿಸ್ಕೊಂಡಿ ಈಗ ನಂದ ತಲೆ ತಿನ್ನಕತ್ಬಿಟ್ಲಲ್ಲ. ಏನು ಮಾಡ್ಲಿ ಇನ್ನ? ಏನ್ರಿ ಬರ್ರಿ ದವಾಖಾನಿಗೆರ ಹೋಗಿ ಬರೋನು, ತೋರಿಸ್ಕೊಂಡರ ಬರೋಣಂತ ಹೋಗಿ ಬರೋಣ ಬರ್ರಿ. ದವಾಖಾನೆ ಗಿವಾಖಾನೆಲ್ಲ ಎದಕ್ಕೆ? ಬೇಡ ಏನಾಗೋದಿಲ್ಲ. ಏನಾರ ಒಂದಿಟ ಮಿಸ್ಟೇಕ್ ಆಗಿರ್ತಾವು, ತಾನೇ ಕಡಿಮೆ ಆಕ್ಕತೆ. ಆದ್ರೂ ರೀ ನನಗೆ ಯಾಕೋ ಭಾಳ ಬೇಜಾರಾಗತೈತ್ರಿ. ಬೇಜಾರು ಮಾಡ್ಕೋಬೇಡ, ನಾ ಅದನ್ನಲ್ಲ. ನಾ ಇರ್ಬೇಕಾರ ನೀ ಎದಕ್ಕೆ ಹೆದರ್ತಿ? ಹ್ಞೂನ್ರಿ ಏನೋ ನೀವು ಅದೇರಂತನ ಧೈರ್ಯ ರೀ ನನಗೆ. ಆತ್ ತಗೋರಿ ಹಂಗಾರ ಕಮಲವಕ್ಕ ಹೋಗಿ ಸೀರೆ ತೋರಿಸೇ ಬರ್ತೇನಂತ್ರಿ. ಹ್ಞೂ ಅಷ್ಟು ಮಾಡು. ಹೆಂಗಿದ್ರು ಇವ್ರು ಹೆಣ್ಮಕ್ಳು ಮಾತುಗಳು ಲಘು ಮುಗಿದಿಲ್ಲ. ಈಗ ಹೋಗಿ ಬರೋ ಮಟ ನಾ ಇನ್ನೊಂದು ತಾಸರ ಮಕ್ಕೋಬೋದು. ನಾ ಹೋಗಿ ಬರ್ಲ್ರಿ ಹಂಗಾರ? ಹ್ಞೂ ಹೋಗಿ ಬಾ. ಅತ್ತೀರಿ ಏನು ಆಗಿರ್ಜಕ್ಕ? ಅತ್ತೀರಿ ನೀನು ರಾತ್ರಿನೂ ಊಟ ಮಾಡಿಲ್ರಿ. ನೀವು ಹಿಂಗೆ ಮಕ್ಕೊಂಡ್ರೆ ಹೆಂಗೆ ಹೇಳ್ರಿ? ಏನಾತ್ವಾ ಒಂದೊತ್ತು ಊಟ ಮಾಡಿದಿರ ನಾ ಏನು ಸಾಯೋದಿಲ್ಲ ಬಿಡ. ಅಯ್ಯೋ ಅತ್ತೀರಿ ಯಾಕೆ ಹಿಂಗೆಲ್ಲ ಮಾತಾಡಕತ್ತೀರಿ? ಹೊರಟನ್ರಿ. ಏನಂದ್ರ ಏನಾಯ್ತು ಬಿಡ ತಂಗಿ, ಯಾಕ ಎದಕ್ಕೆ ಕರೆಯಕ್ಕೆ ಬಂದಿ ಹೇಳ. ಅತ್ತೀರಿ ನೀವು ನಿನ್ನ ರಾತ್ರಿನೂ ಊಟ ಮಾಡಿಲ್ರಿ, ಇವತ್ತು ಬೆಳಿಗ್ಗೆ ಎದ್ದಾಗಿಂದನೂ ಏನೂ ತಿಂದಿಲ್ರಿ. ಹೇಳ್ರಿ ಮೊದಲು ಮ್ಯಾಲೆ ಹೇಳ್ರಿ, ಕೈಕಾಲು ಮುಖ ತೊಳ್ಕೊಂಡ್ಕಾರ ಮೊದಲು ಹೊಟ್ಟಿಗೆ ಏನರ ತಿನ್ನಂತ್ರ ಅಂತ ಹೇಳ್ರಿ. ಎದಕ್ಕೆ ತಂಗಿ ಯಾಕೆ ಖುಷಿಗೆ ತಿನ್ನಬೇಕು? ಏನಾಗೋದಿಲ್ಲ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿಗಿರ್ಜಕ್ಕ. ನೋಡ್ರಿ ಅತ್ತೀರಿ ನೀವು ಹಿಂಗೆ ಸಣ್ಣ ಹುಡುಗರಂಗೆ ಹಠ ಮಾಡಿರ ಚಲೋ ಆಗೋದಿಲ್ಲ ನೋಡ್ರಿ. ಅಲ್ಲ ಅಂಟಿಯರು ಬರ್ಬೇಕಂತ ಇದ್ದಿರ್ಬೋದು, ಏನರ ರಾತ್ರಿ ತಡ ಆತಂತ ಹೇಳಿ ಊರಿಗೆ ಹೋಗಿರ್ಬೋದ್ರಿ. ಅಷ್ಟಕ್ಕೆ ನೀವು ಹಿಂಗೆ ಮಾಡಕತ್ರ ಹೆಂಗೆ ಹೇಳ್ರಿ? ಬರ್ಬೇಕಂತ ಅನ್ಸಿದ್ರ ಬರ್ತಿದ್ಲ್ವ ನನ್ನ ಮಗಳು ತನ್ನ ಗಂಡನ ಕರ್ಕೊಂಡ. ಬರಬಾರ್ದಂತನ ಅವ್ರ ಊರಿಗೆ ಹೋಗಿದಾರ. ಅಯ್ಯೋ ಅತ್ತೀರಿ ಹಂಗ್ಯಾಕೆ ವಿಚಾರ ಮಾಡ್ತೀರಿ? ಇವತ್ತದು ಏನರ ಬರ್ಬೋದು, ನೋಡೋಣ ಬಿಡ್ರಿ. ಎಲ್ಲಾರಿಗೂ ಕಾರ್ಡ್ ಕೊಟ್ಟಾರ್ರಿ, ನಮ್ಮನ್ನ ಯಾಕೆ ಬಿಡ್ತಾರೆ ಹೇಳ್ರಿ? ಯಾವಾಗ ಬರ್ತಾರವಾ ತಂಗಿ? ನಾಳೆ ಬೆಳಕಾರ ಮನಿ ಪೂಜಾ, ನಾಳೆ ಪೂಜಾ ಇಟ್ಕೊಂಡ ಇವತ್ತು ಕಾರ್ಡ್ ಕೊಡಾಕ, ಅದು ನಮಗೆ ಕಾರ್ಡ್ ಕೊಡಕ್ಕೆ ಇಲ್ಲಿ ಮಠ ಬರ್ತಾರ? ಅದೆಲ್ಲ ಕನಸಿನ ಮಾತು. ನನ್ನ ಮಗಳು ನಮ್ಮನ್ನ ಮನಿ ಪೂಜಾಕ್ಕೆ ಕರೀದಿಲ್ಲ. ಅತ್ತೀರಿ ಒಂದು ಮಾತು ಹೇಳ್ರಿ ನಾ? ಹೇಳವಾ ತಂಗಿ? ಅತ್ತೀರಿ ಅವ್ರೇನ ಹೊರಗಿನವ್ರೇನ್ರಿ? ನಮ್ಮ ಮನೆ ಹೆಣ್ಮಗಳ ಅದಿಲ್ರಿ. ಅವ್ರು ಕರೆದ್ರೆ ಎಷ್ಟು ಬಿಟ್ರೆ ಎಷ್ಟು. ನಾವಾಗೆ ಎಲ್ಲರೂ ಹೋಗ್ತಾರ ಅವ್ರ ಮನೆ ಪೂಜಾಕ್ಕೆ ಹೋಗಿ ಎಲ್ಲರೂ ಕೂಡಿ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಬಂದ್ರೆ ಹೆಂಗಿರ್ತೈತ್ರಿ? ಬೇಡ ಕರೀದ ಅವ್ರ ಮನೆಗೆ ಹೋಗ್ಬಾರ್ದಂತ. ಕರೆಯೋದ್ಲೆ ಯಾ ಮುಖ ಇಟ್ಕೊಂಡ ನಾವೆಲ್ಲ ಅಲ್ಲಿ ಹೋಗೋದು ಹೇಳು? ಹೋಗ್ರಿ ಅತ್ತೀರಿ ಅವ್ರೇನು ಹೊರಗಿನವ್ರೇನ್ರಿ? ನಮ್ಮ ಮಂದಿಯೊಳಗೆ ಯಾಕೆ ನಾವು ವೈರತ್ವ ಸಾಧಿಸ್ಬೇಕು? ಅವ್ರು ಕರೆದ್ರೆ ಹೋಗ್ಬೇಕಂತ ಹೇಳಿ ಹಠ ಯಾಕೆ ತೊಡ್ಬೇಕ್ರಿ? ಏನೋ ಒಳ್ಳೇದಾಗಕತ್ತೈತಿ, ಅವ್ರು ಕರೀಲಿಕ್ಕೂ ನಾವು ಹೋಗಿ ಬಂದು ಅಂದ್ರೆ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಉಳಿತೈತೆ ಹೌದಿಲ್ರಿ? ಇಷ್ಟು ದಿನದ್ದು ಮುನಿಸು ಎಲ್ಲ ಮರತ್ಕಾರ ಇನ್ನಾರ ಚಲೋ ಇರಕ್ಕೆ ಬರ್ತೈತೆ ಹೌದಿಲ್ರಿ? ನೀವು ಹೇಳೋದೇನೋ ಖರೆ, ಇದಕ್ಕೆ ನಿಮ್ಮ ಮಾವಾರು ಅಮ್ಮ ಎಲ್ಲ ಒಪ್ಬೇಕಲ್ಲ? ಅಯ್ಯ ಬಿಡ್ರಿ ಅತ್ತೀರಿ, ಕಟ್ಟಿನ ತಪಸ್ ಮಾಡ್ರ ದೇವ್ರನ್ನ ಒಲ್ಲದ್ ಬರ್ತಾರಂತ್ರಿ. ಅಂತದ್ರಾಗ ನಮ್ಮಮ್ಮನ ಮಾವಾರನ್ನ ಒಪ್ಸೋದು ಅಷ್ಟು ದೊಡ್ಡ ವಿಷಯ ಏನ್ರಿ? ನಾ ಎಲ್ಲ ಅವ್ರನ್ನ ಒಪ್ಪಿಸ್ತಾನಂತ ನೋಡ್ರಿ. ನೀವು ರೆಡಿ ಆಗ್ರಿ ಖುಷಿಯಾಗಿ. ನಾಳೆ ಎಲ್ಲರೂ ನಾವು ಮನೆ ವಾಸ್ತು ಶಾಂತಿಗೆ ಹೋಗಿ ಬರೋಣಂದ್ರೆ ಹೋಗಿ ಬರೋಣ್ರಿ. ಹಂಗಂದೆ? ಹ್ಞೂ ರೀ ಮತ್ತೆ. ಆದ್ರೆ ನೀವೀಗ ಎದ್ದು ಊಟ ಮಾಡಿರಷ್ಟ ನಾ ಮಾವಾರನ್ನ ಒಪ್ಪಿಸ್ತೀನಿ, ನಾಳೆ ಹೋಗಿ ಬರೋದ್ರಿ. ಅಕ್ಕ ಬಜ್ಜಿ ನೀವು ಸುಮ್ಮನೆ ಕರ್ಕೊಂಡು ಹೋಗಾಕ ನನಗೇನು ತಲೆ ಕೆಟ್ಟಿಲ್ರಿ. ಬರ್ರಿ ಎದ್ದು ಬರ್ರಿ ಊಟ ಮಾಡ್ಬರ್ರಿ. ಹ್ಞೂ ಗಿರ್ಜಕ್ಕ ನೀವು ಒಪ್ಪಿಸ್ತಾನಂದೆಲ್ಲ, ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನನಗೆ? ಆತ್ ನಡಿ, ಇವತ್ತು ಸಂಜೆ ಮುಂದೆ ಬಂದು ಕೂಡಲೇ ಇಬ್ಬರಿಗೂ ಹೇಳಿ ಒಪ್ಪಿಸ್ತೀಯಲ್ಲ. ನಾಳೆ ಅಟ್ರು ಕೂಡ ನಾವು ನಮ್ಮ ಸಾವಿತ್ರಿ ಮನೆಗೆ ಹೋಗಿ ಬರೋಣಲ್ಲ? ಆಯ್ತು ಹೇಳ್ತೀರಿ ಹೋಗಿ ಬರೋಣಂತ. ನಡೀರಿ ಕೈಕಾಲು ಮುಖ ತೊಳ್ಕೊಂಡು ನಡ್ರಿ.
ಏನವ್ವ ಈಗ ಸಮಾಧಾನ ಆತು ಹೋಗ್ಕಂತಡಿ. ಕುಟುಂಬ ಅಂದಮೇಲೆ ಜಗಳ ಕೋಪ ಮನಸ್ತಾಪ ಎಲ್ಲ ಇರುವುದನ ರೀ. ಒಬ್ರಿಗೊಬ್ರು ಹಠ ಸಾಧಿಸ್ಕೊಂತ ಸಿಟ್ಟು ಸಾಧಿಸ್ಕೊಂತ ಹೋದ್ರೆ ಆ ಸಂಬಂಧಗಳು ಮುಂದುವರಿಯೋದನೇ ಇಲ್ಲ. ಒಬ್ರಾರು ಸೋತು ಮುಂದೆ ಕೈ ಚಾಚಿರ ಎಲ್ಲ ಸರಿ ಆಕ್ಕಿರ್ತೈತಿ. ನಾವಾಗೆ ಹೋಗಿ ಎಲ್ಲಾನು ಸರಿ ಮಾಡಿ ಎಲ್ಲರೂ ಚಂದಗೆ ಇದ್ರಾತಂತ ಹೇಳಿ ವಿಚಾರ ಮಾಡೇವ್ರಿ. ನೋಡೋಣ ನಾಳೆ ಏನಕ್ಕತ್ತಂತ. ಮಾವಾರ ಬಂದ್ರೆ ಮೊದಲು ಒಪ್ಪಿಸ್ಕಾರ. ನಾಳೆ ನಾವು ಮನೆ ಓಪನಿಂಗ್ ಹೋಗ್ಬೇಕನ್ನಕತ್ತೇವ್ರಿ. ನೀವು ಬರ್ರಿ ಮತ್ತೆ. ನಮ್ಮ ಮನೆ ಹೆಣ್ಮಗಳ ಮನೆ ಓಪನಿಂಗ್ ಐತಿ, ಹೋಗಿ ಬರೋಣಂತ ಎಲ್ಲರೂ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಾಗ ಬರೆದು ಕಳಿಸ್ರಿ. ಧನ್ಯವಾದಗಳು ಎಲ್ಲರಿಗೂ.